ನಮಸ್ತೆ. ನಾನು ಎಸ್. ಉಮೇಶ್‌ರವರ ಕಾಶ್ಮೀರ ಡೈರಿ ಬಗ್ಗೆ, ಆ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ. ನಾನು ಓದೆ ವಿಡಿಯೋದಲ್ಲಿ. ಅಂದರೆ ಭಾರತ ಪಾಕಿಸ್ತಾನದ ನಡುವೆ ಗಡಿ ಭಾಗದಲ್ಲಿ ಯಾವ ರೀತಿ ಇರುತ್ತೆ ಸಿಚುಯೇಷನ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ನಂತರ ಈಗ ನೆಕ್ಸ್ಟ್ ಅವ್ರು ಏನಂದ ಕಾಶ್ಮೀರದ ಬಗ್ಗೆ, ಅಂದರೆ ಅದನ್ನು ರಾಜಕೀಯವಾಗಿ ಯಾವ ರೀತಿ ಮುಂದುವರ್ಕೊಂಡು ಬಂತು ಅಂದರೆ, ನಾವು ಭಾರತಕ್ಕೆ ಸ್ವತಂತ್ರ ಬಂದ ನಂತರ, ಸ್ವತಂತ್ರದ ಹಿಂದಿನ ಭಾಗ, ಸ್ವತಂತ್ರ ಆದ ನಂತರ ಯಾವ ರೀತಿ ಕಾಶ್ಮೀರ ತನ್ನ ರಾಜಕೀಯವಾಗಿ ಯಾವ ರೀತಿ ಇದೆ. ಮತ್ತು ನಮಗೆ ಅಲ್ಲಂದ್ರೆ ಗೊತ್ತಿರೋಂಗೆ ಕಾಶ್ಮೀರ ಒಂದು ಭೂಲೋಕದ ಸ್ವರ್ಗ ಅಂತಲೇ ಕರಿಬೋದು. ಬಹುಶಃ ಯಾವುದೇ ಸಮಯದಲ್ಲಿ ಕಾಶ್ಮೀರಕ್ಕೆ ಹೋದರೂ ಏನು ಈ ಟೈಮಲ್ಲಿ ನಾವು ಬರಬಾರ್ದಾಗಿತ್ತು ಅಂತ ಅಂದ್ಕೊಳ್ಳುವಂಥ ಪ್ರದೇಶನೇ ಅಲ್ಲ. ಎನಿ ಟೈಮ್ ಯಾವ ಟೈಮಲ್ಲಾದರೂ ಕಾಶ್ಮೀರಕ್ಕೆ ಹೋದರೆ ನಮಗೆ ಬೇಜಾರು ಅಂತ ಅನಿಸೋದೇ ಇಲ್ಲ. ಅದು ಒಂದು ರೀತಿ ಸುಂದರ ನಾಡು, ದೇವರ ನಾಡು, ಹಿಂಗೆ ಏನೇನೋ ಅಂತ ಹೆಸ್ರುಗಳನ್ನ ಕರಿಬೋದು. ಅಲ್ಲದೆ ಅಲೆಕ್ಸಾಂಡರು, ಅಶೋಕ ಅಂತ ಎಷ್ಟೋ ರಾಜರುಗಳು ಈ ಕಾಶ್ಮೀರದಂಥ ಪ್ರದೇಶಕ್ಕೆ ಬಂದು ಪರಿವರ್ತನೆ ಆದರು ಅಂತ ಸಹ ಹೇಳ್ತಾರೆ. ಅಲ್ಲದೆ ಆದಿ ಜಗದ್ಗುರು ಶಂಕರಾಚಾರ್ಯರು ಆ ಕಾಶ್ಮೀರಕ್ಕೆ ಬಂದು ಆ ಕಾಶ್ಮೀರವನ್ನು ಮತ್ತಷ್ಟು ಪುನೀತಗೊಳಿಸಿದ್ದಾರೆ ಅಂತಲೂ ಹೇಳ್ಬೋದು. ಇದು ಈ ಕಾಶ್ಮೀರ ನಾನು ಮೊದಲೇ ಹೇಳ್ದಂಗೆ ಎನಿ ಟೈಮ್ ಒಂಥರ ಅಪ್ಸರೆ ಥರ ಯಾವಾಗಲೂ ಕಂಗೊಳಿಸ್ತಾನೇ ಇರುತ್ತೆ. ಅಲ್ಲದೆ ಈ ಕಾಶ್ಮೀರದಲ್ಲಿ ನೋಡಿ ಸುತ್ತ ಕಣಿವೆಯಲ್ಲೆಲ್ಲ ಜಲಧಾರೆ ಹರ್ಕೊಂಡು ಬರ್ತಾ ಇರುತ್ತೆ. ಆಮೇಲೆ ಸಿಂಧು ಮತ್ತು ಝೀಲಂ ನದಿ ಇಲ್ಲಿನ ಜೀವ ನದಿಗಳು. ಅಲ್ಲದೆ ಈ ಹೊಳೆ, ಕೊಳೆಗಳು, ಸರೋವರಗಳು, ಅವಕ್ಕೇನು ಬರಗಾಲ ಇಲ್ಲ. ಪಕ್ಕ ಒಂದು ಚಿಕ್ಕದ ಹಳ್ಳಿ ಇರುತ್ತೆ. ಆ ಹಳ್ಳಿ ಹಿಂದೆನೇ ಅಥವಾ ಒಂದು ಪುಟ್ಟ ನಗರ ಅಂತ ಅಂದ್ಕೊಂಡ್ರೆ ಹಿಂದೆನೇ ಬೆಟ್ಟ, ಗುಡ್ಡ, ಹಿಮಶಿಖರಗಳು ನೋಡೋಕ್ಕೆ ಎಷ್ಟು ಚೆಂದ ಇರುತ್ತೆ. ಆ ವ್ಯೂಸ್ ನೋಡೋಕ್ಕೇ ಒಂಥರ ಖುಷಿ ಆಗುತ್ತೆ. ಅಲ್ಲದೆ ನೋಡಿ, ಅವರು ಕಾಶ್ಮೀರದವರು ಮನಸ್ಸು ಹೂವಿನಷ್ಟೇ ಮೃದು, ಸ್ನೇಹ ಜೀವಿಗಳು. ಸಂಸ್ಕೃತಿ ಸಂಸ್ಕಾರ ಅನ್ನೋದು ಅವ್ರಿಗೆ ರಕ್ತಗತದಲ್ಲೇ ಬಂದಿರುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಕಾಶ್ಮೀರ ಹುಡುಗಿಯರನ್ನ ನೋಡೋಕ್ಕೆ ಒಂಥರ ಅಪ್ಸರೆಯರು. ಅಲ್ಲದೆ ಹುಡುಗರು ಏನೂ ಕಮ್ಮಿ ಇಲ್ಲ, ಅವರಲ್ಲೂ ಅಷ್ಟೇ ಎಲ್ಲವನ್ನು ನಾನು ಗೆಲ್ತೀನಿ ಅನ್ನೋ ಅಂಥ ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚಾಗಿರುತ್ತೆ. ಎಲ್ಲ ಧಾರ್ಮಿಕ ಪದ್ಧತಿಗಳನ್ನು ಅಥವಾ ಧಾರ್ಮಿಕ ಧರ್ಮಗಳನ್ನು ಗೌರವಿಸುವಂಥ ಮತ್ತು ಆಚರಿಸುವಂತಹ ಒಂದು ವಿಶಾಲ ಮನೋಭಾವ ಅವರಲ್ಲಿ ಇದೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇದು ಇಂದಿನ ಕಾಶ್ಮೀರ. ಅದಾದಮೇಲೆ ಈ ಭಯೋತ್ಪಾದನೆ ಅಂತ ಏನು ಬೆಳ್ಕೊತಾ ಬಂತು, ಅದನ್ನು ಎಷ್ಟು ಅದು ಬೇರನ್ನು ಕಡಿಯೋಕ್ಕಾಗಲೇ ಇಲ್ಲ ನಮ್ಮ ಕೈಯಲ್ಲಿ. ಎಷ್ಟೇ ರೊಂಬೆ ಗಿಂಬೆಗಳನ್ನು ಕತ್ತರಿಸ್ಕೊಂಡು ಬಂದ್ರೂ ಸಹ ಬೇರನ್ನ ಕತ್ತರಿಸೋಕ್ಕೆ ಆಗಲಿಲ್ಲ. ಇವತ್ತಿನವರೆಗೂ ಈ ಭಯೋತ್ಪಾದಕರಾಗಿರ್ಬೋದು, ಅವರು ಕ್ರೂರವಾಗಿ ಎಮ್ಮರವಾಗಿ ಬೆಳೆದೇ ಬಿಟ್ಟಿದ್ದಾರೆ. ಇದು ಒಂದು ಈ ಸ್ಟೋರಿಗೆ ನಾಯಕ ಅಂತಂದರೆ ಈ ಭಾರತದ ಸೈನಿಕರೇ ಕಥಾನಾಯಕ. ಅಲ್ಲಿಂದ ಇಲ್ಲಿವರೆಗೂ ಸಹ ಅವರು ಮಾಡಿರುವಂಥ ತ್ಯಾಗ ಬಲಿದಾನಗಳಿಗೆ ಒಂದು ಏನು ಇದೇ ಇಲ್ಲ, ಕೊನೆಯೇ ಇಲ್ಲ ಅಂತ ಹೇಳ್ಬೋದು. ಈ ಜಮ್ಮು ಕಾಶ್ಮೀರದ ಬಗ್ಗೆ ಒಂದು ಅಷ್ಟು ಹಿಂದಿನ ಇತಿಹಾಸವನ್ನು ನೋಡುವಂಥದ್ದಾದರೆ, ಅಲೆಕ್ಸಾಂಡರ್ನಿಂದ ಮೊದಲುಗೊಂಡು ಸುಲ್ತಾನರಿರ್ಬೋದು, ಸಿಖ್ಖರಿರ್ಬೋದು, ಎಲ್ಲರೂ ಸಹ ಕಾಶ್ಮೀರವನ್ನು ಆಳ್ದಂಥ ರಾಜರು. ಈ ಪುರಾಣಗಳ ಪ್ರಕಾರ ಈ ಕಶ್ಯಪ ಅನ್ನೋ ಋಷಿ ಇಲ್ಲಿನ ವರಹಾಮೂಲ ಅನ್ನೋ ಸರೋವರವನ್ನು ಇಂಗಿಸಿ, ಅಂದರೆ ಆ ಸರೋವರವನ್ನು ನೀರನ್ನು ಇಂಗಿಸ್ಬಿಟ್ಟು ಅಲ್ಲಿ ಅಂತ ಇರುವಂಥ ಜನರಿಗೆ ಒಂದು ಚಿಕ್ಕದಾದಂಥ ಒಂದು ನಾಡನ್ನು ಕಟ್ಕೊಡ್ತಾರೆ ಅಂತ ಉಲ್ಲೇಖ ಇದೆ. ಅದರ ಪರಿಣಾಮವಾಗಿ ಅಂದರೆ ಕಶ್ಯಪರ ಋಷಿಯ ಪರವಾಗಿ ಕಶ್ಯಪ ಮೀರ ಅಥವಾ ಕಾಶ್ಮೀರ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಅಂದರೆ ವರಹ ಮೂಲವೇ ಇಂದಿನ ಬರಾಮುಲ್ಲಾ ಅನ್ನೋ ಊರು ಅಂತ. ಮತ್ತೊಂದು ಉಲ್ಲೇಖದ ಪ್ರಕಾರ ಜಂಬೂಲೋಚನನೆಂಬ ರಾಜ ಇಲ್ಲಿನ ತಾವಿ ನದಿಯ ಬಳಿಗೆ ಬೇಟೆಗೆ ಬಂದಿರ್ತಾನೆ. ಆ ಬೇಟೆಗೆ ಬಂದಂಥ ಜಾಗವನ್ನು ನೋಡಿ ತುಂಬ ಇಷ್ಟಪಟ್ಟು ಅಲ್ಲಿ ಆ ಹೆಸರಿನಲ್ಲಿ ಒಂದು ನಗರವನ್ನು ಕಟ್ತಾನೆ. ಅದುವೇ ಜಂಬೂ ನಗರ ಅಥವಾ ಇಂದಿನ ಜಮ್ಮು ಕಾಶ್ಮೀರ ಅಂತ ಒಂದಷ್ಟು ಇತಿಹಾಸದಲ್ಲಿ ಹೇಳಲಾಗುತ್ತೆ. ಅಂದರೆ ಹಿಂದೆಲ್ಲ ಈ ಜಮ್ಮು ಕಾಶ್ಮೀರ ಸೀಸನ್ ಹೆಂಗೆ ಬದಲಾಗುತ್ತೋ ಹಂಗೆ ಧರ್ಮನೂ ಸಹ ಬದಲಾಗ್ತಾ ಬಂತು ಅಂತ ಹೇಳ್ತಾರೆ. ಮೊದಲು ಶೈವ ಪಂಥದ ತವರಾಗಿತ್ತು, ಶಿವನ ಆರಾಧಕರ ಅಲ್ಲಿ ಶ್ರದ್ಧಾ ಕೇಂದ್ರ. ಅನಂತರ ಏನಾಗುತ್ತೆ, ಅಶೋಕ ಬೌದ್ಧ ಧರ್ಮವನ್ನು ಈ ಕಣಿವೆಗೆ ತರ್ತಾನೆ. ನಂತರ ಅಲ್ಲೂ ಅಷ್ಟೇ ಸೌಹಾರ್ದತೆ, ಸಾಮೂಹಿಕ ಸಹಬಾಳ್ವೆ ಇಲ್ಲಿ ನೆಕ್ಸ್ಟ್ ಅದು ಬೌದ್ಧ ಧರ್ಮದ ಮೂಲನೇ ಆಗಿರುತ್ತೆ. ಕಾಶ್ಮೀರದ ಮಹಾಕವಿ ಕಲ್ಲಣ ರಾಜತರಂಗಣಿಯಲ್ಲೂ ಸಹ ಇದನ್ನು ಹೇಳಲಾಗುತ್ತೆ. ಅಲ್ಲಿ ನಂತರ ಫಕೀರರು,
ಲಡಾಖ್, ಟಿಬೇಟ್ ಮತ್ತು ಚೀನಾಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಬರ್ತಾರೆ. ಫಕೀರರು ಅಂದರೆ ಗೊತ್ತಿದೆಯಲ್ಲ, ಮುಸಲ್ಮಾನರು. ಶತಶತಮಾನಗಳಿಂದ ಭಾರತಕ್ಕೆ ಗೊತ್ತಿದೆಯಲ್ಲ, ವ್ಯಾಪಾರಕ್ಕೋಸ್ಕರ ವ್ಯಾವಹಾರಿಕವಾಗಿ ಎಲ್ಲರೂ ಏನು ದಾಳಿಕೋರರಿಗೆ ಒಂದು ಭಾರತವನ್ನು ದಾಟಿ ಬರೋಕ್ಕೆ ಇದೊಂದು ರಾಜಮಾರ್ಗ ಅಂತ ಹೇಳ್ಬೋದು. ಹಂಗಾಗಿ ಮುಸ್ಲಿಮರು ಫಸ್ಟ್ ಕಾಶ್ಮೀರವನ್ನು ಪ್ರವೇಶ ಮಾಡ್ತಾರೆ. ಶಹಮೀರ್ ಎಂಬ ವಲಸಿಗ ಬಂತಾನೆ ಮೊದಲು ಆ ಶಿಖರಗಳನ್ನು ದಾಟಿ ಅಲ್ಲಿ ಬಂದು ರಾಜನಾಗ್ತಾನೆ. ಆ ರಾಜನಾಗಿ ಅವನೇ ಮೊದಲು ಮುಸ್ಲಿಂ ಸಂತತಿಯನ್ನು ನಮ್ಮ ಕಾಶ್ಮೀರದಲ್ಲಿ ಹುಟ್ಟಾಕ್ದಂಥವನು ಈ ಶಹಮೀರೆ. ಅದೇ ಸಮಯಕ್ಕೆ ಶೇಖ್ ನೂರುದ್ದೀನ್ ನುರಾನಿ ಅನ್ನೋರು, ಈ ನಂದ ಅವರು ಸಂತ ಕಾಶ್ಮೀರದಲ್ಲಿ ವಾಸವಾಗಿರ್ತಾರೆ. ಅವರು ಸ್ಥಾಪಿಸಿದಂಥ ಪಂಥವೇ ಈ ಸೂಫಿ ಪಂಥ. ಇದು ಅಷ್ಟೇ, ಶಾಂತಿ, ಸಹಬಾಳ್ವೆ, ಸಹನೆ ಇದರ ಸಿದ್ಧಾಂತ ಆಗಿರುತ್ತೆ. ಅದನ್ನು ಸಹ ಕಾಶ್ಮೀರಿಯವರು ಮೈಗೂಡಿಸ್ಕೊಂಡಿರ್ತಾರೆ. ಈಗಲೂ ಸಹ ಕಾಶ್ಮೀರದ ಚರಾರೆ ಶರೀಫ್ನಲ್ಲಿ ಈ ದರ್ಗಾ ಇದೆಯಂತೆ. ಯಾವ ದರ್ಗಾ? ನಂದ ಋಷಿಯ ದರ್ಗಾ ಇನ್ನೂ ಸಹ ಇದೆಯಂತೆ. ಅಲ್ಲಿ ಸಾವಿರಾರು ಜನ ಭೇಟಿನೂ ಕೊಡ್ತಾರೆ. ಈ ಶೈವ ಪಂಥ ಅಂದರೆ ನಾನೆಲ್ಲ ಶಿವರ ಆರಾಧಕರು ಮೊದಲು ಸುಲ್ತಾನರು ಇಸ್ಲಾಮಿಕ್, ಅವರು ಫಸ್ಟು ಶೈವ ಪಂಥರಾಗಿರ್ತಾರೆ. ನಂತರ ಈ ಸುಲ್ತಾನರು ಯಾವಾಗ ಅಲ್ಲಿ ಬಿಟ್ಬಿಡ್ತಾರೆ ಅವರು ಇಸ್ಲಾಮಿಕ್ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಆಗೇನಾಗುತ್ತೆ, ಇಸ್ಲಾಮಿಕರ ಸಂಖ್ಯೆ ಜಾಸ್ತಿ ಆಗ್ತಾಗ್ದಂಗೆ ಹಿಂದೂಗಳ ಸಂಖ್ಯೆ ಅಲ್ಪಸಂಖ್ಯಾತರಾಗ್ತಾ ಬರ್ತಾ ಇರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಬ್ರಾಹ್ಮಣರು ಮತ್ತು ಈ ಕಾಶ್ಮೀರಿ ಪಂಡಿತರು ಏನು ಮಾಡ್ತಾರೆ, ಅವರು ಹೆಚ್ಚು ಹೆಚ್ಚು ಓದೋದ್ರ ಬಗ್ಗೆ ಜ್ಞಾನಾರ್ಜನೆಯತ್ತ ಗಮನ ಕೊಡ್ತಾರೆ. ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಗಳ ಮೇಲೆ ತುಂಬ ಹಿಡಿತವನ್ನು ಸಾಧಿಸ್ತಾರೆ. ಹಿಡಿತವನ್ನು ಸಾಧಿಸಿ ಅಲ್ಲಿ ಮುಸ್ಲಿಂ ದೊರೆಗಳ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ ಮತ್ತು ವಾಣಿಜ್ಯ ವ್ಯವಹಾರಗಳಲ್ಲಿ ಹಿಡಿತವನ್ನು ಸಾಧಿಸ್ತಾರೆ. ಅದಾದ ನಂತರ ಮುಸ್ಲಿಂ ನಂತರ ಮೊಘಲರು ಬರ್ತಾರೆ. ಅವರು ಸಹ ಸುಮಾರು ವರ್ಷಗಳ ಆಳ್ತಾರೆ. ಆಮೇಲೆ ಆಫ್ಘನ್ನರ ದುರಾನಿ ಸಂತತಿ ಆಡಳಿತಕ್ಕೆ ಬರುತ್ತೆ. ಇವರು ಸಹ ಕಾಶ್ಮೀರದ ಆ ಟೈಮಲ್ಲಿ, ಅಂದರೆ ಈ ಆಫ್ಘನ್ ಅವರು ದುರಾನಿ ಸಂತತಿ ಯಾವಾಗ ಆಡಳಿತಕ್ಕೆ ಬರುತ್ತೆ, ಇಲ್ಲಿ ಕಾಶ್ಮೀರದಲ್ಲಿ ಸ್ವಲ್ಪ ಅಸಹನೆ ತಲೆ ಎತ್ತುತ್ತೆ. ಇದು ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪೆಟ್ಟಾಗುತ್ತೆ. ನಂತರನೇ ಶುರುವಾಗುತ್ತೆ ಸುಲಿಗೆ, ಹಿಂಸೆ, ಲೂಟಿ. ಇದು ಸಹ ಹೆಚ್ಚು ವರ್ಷ ಉಳಿಲಿಲ್ಲ. ಅದಾದ ನಂತರ ಸಿಖ್ಖರು ಬರ್ತಾರೆ. ಸಿಖ್ಖರ ಸೈನ್ಯ ಏನು ಕಾಶ್ಮೀರವನ್ನು ಪ್ರವೇಶ ಮಾಡ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಬದಲಾಗುತ್ತೆ. ಈ 19ನೇ ಶತಮಾನದಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಆ ಕಣಿವೆಯನ್ನು ವಶಪಡಿಸ್ಕೋತಾನೆ. ಆನಂತರ ಜಮ್ಮುವಿನ ಡೋಗ್ರಾ ಪಂಗಡಕ್ಕೆ ಸೇರಿದ ಒಬ್ಬ ಬಂಟನನ್ನು, ಅಂದರೆ ಗುಲಾಬ್ ಸಿಂಗ್ ಅನ್ನೋ ಬಂಟನನ್ನು ಇಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ನಿಯೋಜನೆ ಮಾಡ್ತಾನೆ. ಇಲ್ಲಿ ಸಿಖ್ಖರನ್ನೇ ರಾಜ್ಯಪಾಲನರನ್ನಾಗಿ ನೇಮಿಸ್ತಾನೆ. ಅದು ಸಹ 1834ರಲ್ಲಿ ಈ ಲಡಾಖ್ ಪ್ರಾಂತ ಗುಲಾಬ್ ಸಿಂಗನ ತೆಕ್ಕೆಗೆ ಬರುತ್ತೆ. ಆ ನಂತರ ಬಂದಂಥವ್ರು ಅಂದರೆ ಸಿಖ್ಖರ ಪ್ರಭಾವ ಎಷ್ಟಿತ್ತು ಅಂತ ಅನ್ನೋದಾದರೆ, ಆ ಟೈಮಲ್ಲಿ ಬಾಲ್ಟಿಸ್ತಾನ್, ಗಿಲ್ಗಿಟ್ಟು, ಸಿಂಧೂ ನದಿ ಆಸುಪಾಸದ ಪ್ರದೇಶಗಳು, ಮಾನಸ ಸರೋವರ, ಆಮೇಲೆ ಟಿಬೇಟು, ಚೈನಾ, ಅಫ್ಘಾನಿಸ್ತಾನ, ರಷ್ಯಾದವರೆಗೂ ಸಿಖ್ ಸಾಮ್ರಾಜ್ಯ ವಿಸ್ತರಣೆ ಆಗಿರುತ್ತೆ. ಅಂದರೆ ಸಿಖ್ಖನ ಪ್ರಭಾವ ಅಲ್ಲಿವರೆಗೂ ಹೋಗಿರುತ್ತೆ. ಆದರೆ ಒಂದು ಪ್ರಾರಂಭ ಅಂದರೆ ಅಂತ್ಯ ಇರಲೇಬೇಕಲ್ವಾ, ಇದು ಸಹ ಅಂತ್ಯ ಬರುತ್ತೆ. ಏನು ಮಾಡುತ್ತಾನೆ ಈ ಗುಲಾಬ್ ಸಿಂಗ್, ಝೋವಾರ್ ಸಿಂಗ್ ತನ್ನ ಸೈನ್ಯದ ಜೊತೆ ಹಿಮಾಲಯದ ಮೇಲ್ಭಾಗಕ್ಕೆ ಯಾತ್ರೆಗೆ ಹೊರಟಿರ್ತಾನೆ. ಸಹಜವಾಗಿ ಹಿಮಾಲಯದಲ್ಲಿ ಹವಾಮಾನ ವೈಪರೀತ್ಯ ಕಾಮನ್ ಆಗಿರುತ್ತೆ. ಈ ಮಾನಸ ಸರೋವರದ ಬಳಿ ತೋಯೋ ಎಂಬಲ್ಲಿ ಟಿಬೇಟಿಯನ್ ಮತ್ತು ಚೀನಿ ಸೇನೆ ಅವನ ಸೇನೆ ಮೇಲೆ ಸಹಜವಾಗಿ ಯುದ್ಧ ಮಾಡ್ತಾರೆ. ಆ ಟೈಮಲ್ಲಿ ಅವನ ಹತ್ರ ಇದ್ದಂಥ ಸುಮಾರು 4,000 ಸೈನಿಕರು ಸಹ ಹತ್ಯೆಗೊಳಗಾಗ್ತಾರೆ. ಆಗ ಈ ಏನು ನಾನು ಹೇಳಿದೆ ಗುಲಾಬ್ ಸಿಂಗು ಮತ್ತು ಚೀನಾ ಒಂದು ಚುಶೋಲ್ ಅನ್ನೋ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಆಗ ಚೀನಾ ಹೇಳುತ್ತೆ, ನಾವೆಂದು ಲಡಾಖ್ನ ದಾಟಿ ಒಳಗಡೆ ಬರಲ್ಲ, ನೀವು ಲಡಾಖ್ನ ಒಳಗಡೆ ಬರೋಂಗಿಲ್ಲ. ನಾವು ಲಡಾಖ್ನ ಮೂಲಕ, ಅಂದರೆ ಅದರ ದಾರಿ ಮೂಲಕ ಉಣ್ಣೆ, ಶಾಲ್ಗಳು, ಚಹಾನ ಆಮದು ಮಾಡ್ಕೋತೀವಿ. ಅಷ್ಟು ಬಿಟ್ಟರೆ ನಾವು ನಿಮ್ಮ ದಾಟ್ ಬರಲ್ಲ, ನೀವು ನಮ್ಮ ದಾಟ್ ಬರಬೇಡಿ ಅಂತ ಒಂದು ಒಪ್ಪಂದ ಬರ್ತಾರೆ. ಚುಶೂಲ್ ಅನ್ನೋ ಒಂದು ಒಪ್ಪಂದಕ್ಕೆ. ಅಂದರೆ ಇವಾಗೆಲ್ಲ ಅಷ್ಟೇ, ಒಂದು ಗಡಿ ಈ ಕಡೆ ಜಮೀನು ಅಷ್ಟೇ. ಇವಾಗೆಲ್ಲ ತುಂಬ ರೇಟ್ ಆಗೋಗಿರೋದ್ರಿಂದ ಒಂದೊಂದು ಅಡಿಗೂ ಕಿತ್ತಾಡ್ತಾರೆ, ಜಗಳ ಆಗುತ್ತೆ, ಕೊಲೆಗಳಾಗುತ್ತೆ. ಹಿಂದೆ ಎಲ್ಲ ಅಷ್ಟೇ, ಒಂದು ಬದು ಅಥವಾ ಒಂದು ಏನು ಬದು ಅನ್ನೊಂದಿರುತ್ತೆ. ಈ ಬದು ಆದರೆ ಇಲ್ಲಿ ಅಣ್ಣಂದು, ಈ ಬದು ಆದರೆ ತಮ್ಮಂದು, ಎಲ್ಲ ಮಾತಿನ ವ್ಯವಹಾರ ಮೂಲಕನೇ ನಡೆದೋಯ್ತು. ಇವಾಗೆಲ್ಲ ಇಲ್ಲ, ಎಲ್ಲ ಪತ್ರಗಳಲ್ಲಿ ಇಲ್ಲ ಅಂತಂದರೆ ಆ ಜಮೀನು ಇನ್ಯಾರ್ದೋ ಆಗೋಗಿರುತ್ತೆ. ಅದಕ್ಕೆ ಕೊಲೆ, ಸುಲಿಗೆ, ಬಡ್ದಾಟ ಎಲ್ಲ ನಡೆದೋಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಒಂದು ಗಡಿ ಅನ್ನೋ ಪರಿಕಲ್ಪನೆ ಇರಲಿಲ್ಲ. ಈ ಚೀನಾ ನಮ್ಮದು ಮಧ್ಯೆ,
ತಂಜೋಕ್ ಅನ್ನೋ ಒಂದು ಊರು, ಅದ್ರ ಬಳಿ ಒಂದು ನಾಲೆ ಅಂದರೆ ಒಂದು ಚಿಕ್ಕದಾಗಿ ಹೊಳೆ ಹರಿತಾ ಇರುತ್ತೆ. ಅದೇ ಭಾರತ ಚೀನಾ ಗಡಿಯಾಗಿರುತ್ತಂತೆ. ಅದ್ರಾಚೆಗೆ ಚೀನಾ, ಇದ್ರಾಚೆಗೆ ಭಾರತ ಅಷ್ಟೇ. ಅದೇ ಸುಮಾರು ವರ್ಷಗಳ ಕಾಲ ಮುಂದುವರಿಯುತ್ತಂತೆ. ಆದರೆ ಅದೇ ನೆಕ್ಸ್ಟ್ 1839ರಲ್ಲಿ ಈ ರಾಜ ಅರ್ಜತ್ ಸಿಂಗ್ ಕಾಲ ಆದಮೇಲೆ ಎಲ್ಲ ಬದಲಾಗ್ತಾ ಹೋಗ್ತಾ ಇರುತ್ತೆ, ಬದಲಾಗುತ್ತೆ. ಅದಾದಮೇಲೆ ಸಿಖ್ ಸಾಮ್ರಾಜ್ಯ ಸ್ವಲ್ಪ ಅಲ್ಗಾಡೋಕ್ಕೆ ಶುರು ಮಾಡುತ್ತೆ. ಅವನಿಗೆ 108 ಜನ, ಮೊದಲೇ ನಾನು ಹೇಳ್ತೀನಿ, ಮಹಾರಾಜರಿಗೆ ಸುಮಾರು ಜನ ಹೆಂಡತಿರು ಮಕ್ಕಳು ಎಲ್ಲ ಇರ್ತಾರೆ. ಅವ್ರಿಗೆ ಯಾರಿಗೂ ಏನು ಈ ಸಿಖ್ ಸಾಮ್ರಾಜ್ಯವನ್ನು ಅಥವಾ ಸಿಖ್ ಧರ್ಮವನ್ನು ಉಳಿಸಿ ಬೆಳೆಸಿ ರಾಜ್ಯವನ್ನು ಆಳುವಂಥ ಯಾರಿಗೂ ಶಕ್ತಿ ಇರಲಿಲ್ಲ. ಅದಾದ ಮೇಲೆ ಏನಾಗುತ್ತೆ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತಲೆ ಎತ್ತಿರುತ್ತೆ. ಆ ಟೈಮಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದನ್ನು ತನ್ನ ತೆಕ್ಕೆಗೆ ತೊಗೊಂಡ್ಬಿಡುತ್ತೆ. ಆಗೇನು ಮಾಡ್ತಾನೆ ಈ ಗುಲಾಬ್ ಸಿಂಗ್ ಈ ಈಸ್ಟ್ ಇಂಡಿಯಾ ಕಂಪನಿಯ ಕರ್ನಾಲ್ ಎನ್ಲಿ ಫ್ರಾನ್ಸ್ನ ಜೊತೆಗೆ ಗೆಳೆತನ ಬೆಳೆಸ್ಬಿಟ್ಟು ಒಂದು ರಹಸ್ಯ ಒಪ್ಪಂದಕ್ಕೆ ಸೈನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಈ ಗುಲಾಬ್ ಸಿಂಗು ಕಾಶ್ಮೀರವನ್ನು ಅಂದರೆ ನಮಗೆ ಪಡೆದು ನಾನು ಸ್ವತಂತ್ರ ರಾಜನಾಗಿ ಆಡಳಿತ ಮಾಡ್ತೀನಿ, ನೀ ಬ್ರಿಟಿಷರಿಗೆ ಏನು ಕಪ್ಪ ಕಾಣಿಕೆ ಏನು ಕೊಡಬೇಕೋ ಅದನ್ನು ನಾನು ಕೊಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಡೋಗ್ರಾ ಅನ್ನೋ ಒಂದು ಮನೆತನಕ್ಕೆ ಈ ಕಾಶ್ಮೀರ ರಾಜ ರಾಜನಾಗಿ ಅಧಿಕಾರದ ಚುಕ್ಕಾಣಿಯನ್ನು ಇಡ್ತಾರೆ. ಆದರೆ ಇವರೇನು ಈಸ್ಟ್ ಇಂಡಿಯಾ ಕಂಪನಿಯವ್ರು ಸುಮ್ಮನೆನಾ, ಬ್ರಿಟಿಷರೇನು ಸುಮ್ಮನೆನಾ? ಕಾಶ್ಮೀರದ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು, ಸಂವಹನ ಖಾತೆಗಳಾಗಿರ್ಬೋದು, ಇದನ್ನೆಲ್ಲ ಅವರೇ ಇಟ್ಕೋತಾರೆ. ಏನು ಸಿಂಹಾಸನದ ಮೇಲೆ ಒಂದು ಗೊಂಬೆ ಕೂರಿಸ್ಬೇಕು ಅಂತ ಹೇಳಿ ಅವನನ್ನು ಕೂರಿಸಿ ಇವರು ಸಂಪೂರ್ಣವಾಗಿ ಅಧಿಕಾರವನ್ನು ಇಟ್ಕೊಂಡಿರ್ತಾರೆ. ಈ ಗುಲಾಬ್ ಸಿಂಗ್ ಏನು ಜಸ್ಟ್ ರಾಜ ಅನ್ನೋ ಒಂದು ಹೆಸರು ಅಷ್ಟೇ. ಇದಾದ ಮೇಲೆ ಈ ಕಾಶ್ಮೀರ 1925ರಲ್ಲಿ ಮಹಾರಾಜ ಹರಿಸಿಂಗ್ ಅನ್ನೋನು ಕಾಶ್ಮೀರ ರಾಜ್ಯದ ಚುಕ್ಕಾಣಿ ಹಿಡಿತಾನೆ. ಇದೇ ಟೈಮಲ್ಲಿ ಈ ಸಮಯದಲ್ಲಿ ನೋಡಿ ಕಾಶ್ಮೀರದಲ್ಲಿ ಸುಮಾರು 75%ಗಿನ್ನ ಜಾಸ್ತಿ ಮುಸಲ್ಮಾನರು ಇದ್ಬಿಟ್ಟಿರ್ತಾರೆ. ಅಂದರೆ ಅಷ್ಟು ಜನಸಂಖ್ಯೆ ಇದ್ದಾಗಿರುತ್ತದೆ. ಅವ್ರನ್ನ ಏನು ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಕಾಶ್ಮೀರದಲ್ಲಿ ಆ ಟೈಮಲ್ಲಿ ಭಾರತೀಯರೇ ಅಂದರೆ ಹಿಂದೂಗಳೇ ಅಲ್ಪಸಂಖ್ಯಾತರಾಗೋಗಿರ್ತಾರೆ. ಅಷ್ಟು ಪರ್ಸೆಂಟ್ ಮುಸಲ್ಮಾನರು ಇರ್ತಾರೆ. ಆಗ ಈ ಕಾಶ್ಮೀರದಲ್ಲಿ ಏನು ಸ್ವಲ್ಪ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇರುತ್ತೆ. ಅಂದರೆ ಸ್ವಲ್ಪ ಹೋರಾಟ ಶುರುವಾಗಿರುತ್ತೆ. 1932ರಲ್ಲಿ ಶೇಖ್ ಮೊಹಮ್ಮದ್ ಅಬ್ದುಲ್ಲಾ ಅನ್ನೋ ಒಬ್ಬ ಕಾಶ್ಮೀರಿ ಯುವ ಹೋರಾಟಗಾರ ಒಂದು ಮುಸ್ಲಿಂ ಕಾನ್ಫರೆನ್ಸ್ ಅನ್ನೋ ಒಂದು ರಾಜಕೀಯ ಪಕ್ಷವನ್ನು ಕಟ್ತಾನೆ. ಅದೇ ಮುಂದೆ ನ್ಯಾಷನಲ್ ಕಾನ್ಫರೆನ್ಸ್ ಆಗುತ್ತೆ. ಇವನು ಯಾರು ಅಂತಂದರೆ ಶೇಖ್ ಮೊಹಮ್ಮದ್ ಅಬ್ದುಲ್ಲಾ, ಹಿಂದಿನ ಫಾರೂಕ್ ಅಬ್ದುಲ್ಲರ ತಂದೆ ಓಮರ್ ಅಬ್ದುಲ್ಲರ ತಾತ ಇವನು. ಅದಾದಮೇಲೆ ಏನಾಗುತ್ತೆ, ಮೊಹಮ್ಮದ್ ಅಲಿ ಜಿನ್ನಾ ಕಾಶ್ಮೀರ ಸಪ್ರೇಟ್ ದೇಶ ಆಗಬೇಕು ಅನ್ನೋ ಬೇಡಿಕೆ ಇಡ್ತಾನೆ. ಬೇಡಿಕೆ ಇಟ್ಟಾದ ತಕ್ಷಣಕ್ಕೆ ಏನು ರಾಜ ಹರಿಸಿಂಗ್ ಇರ್ತಾನಲ್ಲ, ಅವನು ರಾಜ ಆರಾಮಾಗಿ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಈ ಮೊಹಮ್ಮದ್ ಅಲಿ ಜಿನ್ನಾ ನಮಗೆ ಕಾಶ್ಮೀರ ಪ್ರತ್ಯೇಕ ದೇಶ ಬೇಕು ಅಂತ ಕೇಳ್ತಾನೆ. ಆ ಟೈಮಲ್ಲಿ ಏನು ಮಾಡಿಬಿಡ್ತಾರೆ, ಈ ರಾಜ ಹರಿಸಿಂಗನಿಗೆ ದೇಶದ್ರೋಹದ ಆಪಾದನೆಯನ್ನು ಹೊರಿಸಿ ಜೈಲಿಗೆ ಹಾಕ್ಬಿಡ್ತಾರೆ. ಆ ಟೈಮಲ್ಲಿ ಒಂದು ಕಡೆ ಪ್ರತ್ಯೇಕ ದೇಶ ಬೇಕು ಅಂತ, ಮತ್ತೊಂದು ಕಡೆ ಒಂದು ರಾಜಕೀಯ ಪಕ್ಷ ಆಗಬೇಕು ಅಂತ, ಈ ಕಡೆ ನಮ್ಮ ಕಡೆ ಭಾರತದಲ್ಲಿ ಆ ಟೈಮಲ್ಲಿ ಸ್ವತಂತ್ರದ ಒಂದು ಸಂಗ್ರಾಮನೆ ನಡೀತಾ ಇರುತ್ತೆ. ಇದೆಲ್ಲ ಟೈಮಲ್ಲಿ ಆ ಕಾಶ್ಮೀರ ದಗದಗ ಅಂತ ಒಂಥರ ಏನು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ, ಆ ರೀತಿ ಇರುತ್ತೆ. ಅದೇ ಟೈಮಲ್ಲಿ ಈ ಮಹಾತ್ಮ ಗಾಂಧಿ ಮತ್ತು ನೆಹರೂರವರು ಕಾಶ್ಮೀರಕ್ಕೆ ಹೋಗಿ ಏನು ಒಂದು 1947ರಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡಿ ಹೇಳ್ತಾರೆ, ಏನೋ ಒಂದು ಹೇಳಕ್ಕೆ ಹೊರಡ್ತಾರೆ. ಅಂದರೆ ಏನು ರಾಜ ಹರಿಸಿಂಗನನ್ನು ಬಿಡುಗಡೆ ಮಾಡಿ, ಅವರಲ್ಲಿ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಬಿಡುಗಡೆ ಮಾಡಿ ಅಂತಂದ್ರೆ ಅಲ್ಲಿ ಯಾರೂ ಅದನ್ನು ಕೇಳೋಕ್ಕೆ ರೆಡಿನೇ ಇರಲ್ಲ. ಎಲ್ಲರೂ ಅಬ್ದುಲ್ಲಾ ಅವರ ಪರವಾಗಿ, ಶೇಖ್ ಮೊಹಮ್ಮದ್ ಅಬ್ದುಲ್ಲಾ ಪರವಾಗಿ ಏನು ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ. ಅಂದರೆ ಅವರು ಯುವ ಕಾರ್ಯಕರ್ತ, ಅಂದರೆ ಯುವ ಹೋರಾಟಗಾರ, ಅವನ ಪರವಾಗಿ ಎಲ್ಲ ಘೋಷಣೆಯನ್ನು ಕೂಗ್ತಾ ಇರ್ತಾರೆ. ಆವಾಗ ಏನೂ ಮಾಡೋಕ್ಕಾಗಲ್ಲ. ಗಾಂಧೀಜಿ ಮತ್ತು ನೆಹರು ಇಬ್ಬರೂ ಸಹ ವಾಪಸ್ ಬರಬೇಕಾಗುತ್ತೆ. ಅದಾದ ನಂತರ ನೋಡಿ ಆಗಸ್ಟ್ 15, 1947ರಂದು ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ಅದು ಬೇರೆ ಕತೆ. ಅಂದರೆ ಅದು ಭಾರತಕ್ಕೆ ಸ್ವತಂತ್ರ ಸಿಕ್ಕಿಬಿಡುತ್ತೆ. ಆದರೆ ಕಾಶ್ಮೀರದ ಕತೆ ಏನಾಯಿತು,
ನಾನು ಹೇಳ್ತಾ ಇದ್ನಲ್ಲ, ಕಾಶ್ಮೀರದಲ್ಲಿ ಆ ಟೈಮಲ್ಲಿ ರಾಜ ಆಗಿರ್ತಾನಲ್ಲ, ಅವ್ನಿಗೆ ಎಲ್ರಿಗೂ ಅಂದರೆ ಸುಮಾರು 500ಕ್ಕಿಂತ ಹೆಚ್ಚು ಪ್ರಾಂತ್ಯಗಳು ಭಾರತಕ್ಕೆ ಸೇರಿಕೊಳ್ಳುತ್ತೆ. ನಾನು ಭಾರತಕ್ಕೆ ಹೋಗ್ತೀನಿ ಅಂತ. ಅದು ಪಾಕಿಸ್ತಾನಕ್ಕಾದರೂ ಸೇರ್ಕೋಬೋದು, ಭಾರತಕ್ಕಾದರೂ ಸೇರ್ಕೋಬೋದು. ಆಪ್ಷನ್ ಅವ್ರಿಗೆ ಬಿಟ್ಟಿರ್ತಾರೆ. ಯಾರ್ಯಾರು ಇಷ್ಟಪಟ್ಟು ಪಾಕಿಸ್ತಾನಕ್ಕಾದ್ರೂ ಹೋಗ್ಬೋದು, ಏನು ಭಾರತಕ್ಕಾದರೂ ಬರ್ಬೋದು ಅಂತ. ಆದರೆ ಈ ಕಾಶ್ಮೀರದ ರಾಜ, ಅವಾಗೆಲ್ಲ ರಾಜರ ಆಡಳಿತನೇ ತಾನೇ ನಡೀತಾ ಇದ್ದಿದ್ದು. ಆದರೆ ಈ ಕಾಶ್ಮೀರದ ರಾಜ ಡಿಲೇನ ಮಾಡ್ತಾನೆ. ಆ ಡಿಲೇಯನ್ನು ಮಾಡಿದ್ದಂಥ ಪರಿಣಾಮವಾಗಿ ಇನ್ನೊಂದಷ್ಟು ರಾಜಕೀಯ ತಂತ್ರಗಳು ನಡೆಯುತ್ತೆ. ಅದೇನು ಎತ್ತ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಏನು ಕಾಶ್ಮೀರದ ಒಂದು ರಾಜಕೀಯವಾಗಿ ಒಂದು ಇತಿಹಾಸ. ಇದಕ್ಕೆ ಎಸ್ ಉಮೇಶ್ ಅವರು ಕಾಶ್ಮೀರವೆಂಬ ಭೂಲೋಕದ ಸ್ವರ್ಗ ಅಂತ ಹೆಸರಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ರಾಜಕೀಯವಾಗಿ ಕಾಶ್ಮೀರ ಯಾವ ರೀತಿ ಆ ಟೈಮಲ್ಲಿ ಎದುರಿಸ್ತು ಅಥವಾ ರಾಜಕೀಯವಾದ ಬದಲಾವಣೆಗಳಂತಲೇ ಹೇಳ್ಬೋದು. ಇದಿಷ್ಟು ಕಾಶ್ಮೀರದ ಬಗ್ಗೆ, ರಾಜಕೀಯದ ಬಗ್ಗೆ ಇರುವಂಥ ವಿಡಿಯೋ. ನೀವು ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.